ಹೆಲೋ ಮೆಗಾ ಗೇಮರ್ಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಅಂತಲೇ ಹೇಳ್ಬೋದು. ಸೊ ಇವತ್ತು ಒಂದು ಕ್ರೇಜಿ ಗೇಮ್ ಜೊತೆ ಬಂದಿನಿ ಅಂದ್ಕೊಳ್ಳಿ. ಸೊ ಅದೇ ಬ್ಯಾಂಗ್ಳೂರು ಮೆಟ್ರೋ ಟ್ರೈನ್ ಸಿಮ್ಯುಲೇಟರ್ ಅಂತ. ಸೊ ಈ ಗೇಮಲ್ಲಿ ರಿಯಲಿಸ್ಟಿಕ್ ಆಗಿ ಬ್ಯಾಂಗ್ಳೂರು ಮೆಟ್ರೋ ಪರ್ಪಲ್ ಲೈನ್ ಆ್ಯಂಡ್ ಗ್ರೀನ್ ಲೈನು ಮತ್ತು ಸೇಮ್ ಪ್ಲೇಸಸ್ ಸೇಮ್ ಸ್ಟೇಷನ್ಸ್ ಎಲ್ಲ ಕೂಡ ಇದೆ. ಸೊ ಬನ್ನಿ ಯಾಕೆ ಈ ಗೇಮ್ ಎಕ್ಸ್ಪ್ಲೋರ್ ಮಾಡೇ ಬಿಡೋಣ. ಅಂದರೆ ನೀವು ಈ ಗೇಮ್ ಮಾಡಬೇಕಂದ್ರೆ ಒಂದು ಟ್ವಿಸ್ಟ್ ಇದೆ. ಆ ಟ್ವಿಸ್ಟ್ ಗೊತ್ತಾಗಬೇಕಂದ್ರೆ ವಿಡಿಯೋನ ಲಾಸ್ಟ್ ತನಕ ನೋಡಿ, ಅದೇನಂತ ತಿಳಿಸ್ಕೊಡ್ತೀನಿ. ಸೊ ಗೈಸ್, ನೋಡ್ತಾ ಇದ್ದೀರಾ ಇದೇ ಗೇಮು. ಸೊ ಬ್ಯಾಂಗ್ಳೂರು ಮೆಟ್ರೋ ಟ್ರೈನ್ ಸಿಮ್ಯುಲೇಟರ್ ಅಂತ. ಸೊ ಆಸಮ್ ಗೇಮು. ನೀವು ಹಿಂದೆ ನೋಡ್ತಾ ಇದ್ದೀರಾ, ಸೇಮ್ ಬೆಂಗಳೂರಲ್ಲಿ ಏನೇನು ಥರ ಬಿಲ್ಡಿಂಗ್ಸು ಪ್ಲೇಸಸ್ ಇದೆ ಅದೇ ಥರನೇ ಇದೆ. ಇಲ್ಲಿ ನಾನು ಫಸ್ಟ್ ಫ್ರೀ ಮಾಡಿಕೊಟ್ಟಾಗ ನನಗೆ ಬೈಯಪ್ಪನಹಳ್ಳಿ ಟು ಮೈಸೂರು ರೋಡು ಆ್ಯಕ್ಚುಲಿ ಸೇಮ್ ಸ್ಟೇಷನ್, ರಿಯಲ್ ಸ್ಟೇಷನ್ ಹೆಸರೇ ತೋರಿಸ್ತಾ ಇದೆ. ಸೊ ಇಲ್ಲಿ ಪುಟ್ಟನಹಳ್ಳಿ ಟು ನಾಗಸಂದ್ರ ಇದೆ, ಮೈಸೂರು ರೋಡ್ ಟು ಬೈಯಪ್ಪನಹಳ್ಳಿ ಇದೆ. ಸೊ ಅದೇ ಥರ ಈ ಕಡೆನೂ ಕೂಡ ಇದೆ. ಇದೆಲ್ಲ ಅನ್ಲಾಕ್ ಆಗಿಲ್ಲ. ಸೊ ಈಗ ನಾವು ಅಟ್ ಪ್ರೆಸೆಂಟ್ ಲೆವೆಲ್ 1 ಅಂದ್ಕೊಳ್ಳೋಣ, ಬೈಯಪ್ಪನಹಳ್ಳಿ ಟು ಮೈಸೂರು ರೋಡು. ಸೊ ಬನ್ನಿ ಇದರಲ್ಲಿ ಹೆಂಗೆ ಏನು ಆಡಬೇಕು ನೋಡಿ. ಸೊ ಲೋಡ್ ಆಗ್ತಾ ಇದೆ ಗೇಮು. 2, 1 ಗೋ. ಗೈಸ್, ಸ್ಟೇಷನ್ ಏನು ರಿಯಲ್ ಆಗೇ ಇದೆ, ಕ್ರೇಜಿ ಅಂತಲೇ ಹೇಳ್ಬೋದು. ವೆಯ್ಟ್ ಫಾರ್ ಗ್ರೀನ್ ಸಿಗ್ನಲ್ ಅಂತೆ. ಓ ಕ್ರೇಜಿ. ಓ ಬೈಯಪ್ಪನಹಳ್ಳಿಯಿಂದ ನಾವೀಗ ಬಿಟ್ವಿ. ಗೈಸ್ ಸೇಮ್ ವಾಯ್ಸ್ ಬರ್ತಾ ಇದೆ. ನೀವು ಕೇಳಿಸ್ಕೊತಾ ಇದ್ದೀರಾ ಅಂದ್ಕೊತೀನಿ. ಸೇಮ್ ವಾಯ್ಸ್ ಬರ್ತಾ ಇದೆ. ಮೆಟ್ರೋದಲ್ಲಿ ಯಾವ ಥರ ಬರುತ್ತೆ ಅದೇ ಥರ ನಮ್ಮ ಬೆಂಗಳೂರು ಮೆಟ್ರೋದಲ್ಲಿ. ಆಸಮ್. ಪಕ್ಕದಲ್ಲಿ ಕೂಡ ಬಟ್ ಅಷ್ಟೊಂದೇನು ರಿಯಲಿಸ್ಟಿಕ್ಕಾಗಿಲ್ಲ, ಬಟ್ ಅಂದ್ರೂ ಒಂದು ಮಟ್ಟಿಗೆ ಮಾಡಿದ್ದಾರೆ. ಈಗ ನೆಕ್ಸ್ಟ್ ಸ್ಟೇಷನಿಗೆ ಬಂದ್ವಿ, ಸ್ವಾಮಿ ವಿವೇಕಾನಂದ ಸ್ಟೇಷನ್ಗೆ. ಆಸಮ್ ಅಂತಲೇ ಹೇಳಿ ಚೆನ್ನಾಗೇ ಇದೆ. ಒಂದು ಗೇಮ್ ನೆಕ್ಸ್ಟ್ ಲೆವೆಲ್ ಇದೆ. ಕನ್ನಡದಲ್ಲಿ ವಾಯ್ಸ್ ಕೇಳಿ ಒಂದು ಗೇಮಲ್ಲಿ ನನಗಂತೂ ತುಂಬಾ ಖುಷಿ ಆಯಿತು. ನಮ್ಮ ಕನ್ನಡನ ಈ ರೇಂಜಿಗೆ ತೊಗೊಂಡೋಗಿರ. ಸೊ ಈ ಕಡೆ ಸ್ಟೇಷನ್, ಮೆಟ್ರೋ ಸ್ಟೇಷನ್ ನೋಡಿದ್ರು ಕೂಡ ಸೇಮ್ ಹಂಗೆ ಇದೆ. ಸೊ ಸಿಮಿಲರ್ ಆಗೇ ಇದು ಏನು ಡಿಸೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಕ್ರೇಜಿಯಾಗಿದೆ. ಮುಂದೆ ಹೋಗ್ತಾ ಹೋಗ್ತಾ ಏನಾಗುತ್ತೆ ನೋಡೋಣ. ಸೊ ರಿಯಲ್ ಸ್ಟೇಷನ್ಸೇ ಬರ್ತಾಯಿದೆ. ಇಂದಿರಾನಗರು, ಬೈಯಪ್ಪನಹಳ್ಳಿ ಆದಮೇಲೆ ಸ್ವಾಮಿ ವಿವೇಕಾನಂದ ಸ್ಟೇಷನು ಸೇಮ್ ಅದೇ ಥರನೇ ಬರ್ತಾಯಿದೆ. ಸ್ಟೇಷನ್ಸ್ ಯಾವ ಥರ ಇದೆ ಸೀಕ್ವೆನ್ಸು ಅದೇ ಥರನೇ ಬರ್ತಾಯಿದೆ. ಕಂಟ್ರೋಲ್ ಮಾಡೋಕ್ಕೂ ಕೂಡ ತುಂಬ ಈಸಿ ಇದೆ ಮೆಟ್ರೋನ ಇಲ್ಲಿ ಗೇಮಲ್ಲಿ. ಕ್ರೇಜಿ ಅಂತ ಹೇಳ್ಬೋದು. ಓ ಪಕ್ಕದಲ್ಲಿ ನೋಡಿರೋ ಬಿಲ್ಡಿಂಗ್ಸು ಕೂಡ ಚೆನ್ನಾಗಿದೆ, ಬಟ್ ಇಷ್ಟೊಂದಲ್ಲ ಹತ್ರ ಇಲ್ಲ ಟ್ರ್ಯಾಕಿಗೆ. ಸೊ ಅದನ್ನೊಂದು ಚೆನ್ನಾಗಿ ಮಾಡಿದ್ದೆ ಚೆನ್ನಾಗಿರ್ತಿತ್ತು ಇನ್ನು ಗೇಮ್ ಅಂತಲೇ ಹೇಳ್ಬೋದು. ಸೊ ಈಗ ಇನ್ನೊಂದು ಸ್ಟೇಷನಿಗೆ ಬಂದೆ, ಅದೇ ಇಂದಿರಾನಗರು. ಸೊ ಎಲ್ಲ ಸ್ಟೇಷನಲ್ಲೂ ಸಿಮಿಲರೇ ಮಾಡಿದ್ದಾರೆ. ಕ್ರೇಜಿ ಅಂತಲೇ ಹೇಳ್ಬೋದು. ಸೊ ಈ ಬಟನ್ ಒತ್ತಿದ್ರೆ ಡೋರ್ ಓಪನ್ ಆಗುತ್ತೆ. ಓ ಮೈ ಗಾಡ್, ಆಸಮ್ ಅಂತಲೇ ಹೇಳ್ಬೋದು. ಸೊ ಈಗ ಅಟ್ ಪ್ರೆಸೆಂಟ್ ಪರ್ಪಲ್ ನೋಡ್ತಾ ಇದ್ದೀನಿ. ಪ್ರತಿ ಸಲನೂ 3 ಜನ ಹತ್ಕೊತಾರೆ, 3 ಜನ ಇಳಿತಾರೆ, ಅದೇ 3 ಜನ ಹತ್ಕೊತಾರೆ. ಸೊ ಏನೋ ಈ ಡಿಸೈನ್ ಏನೋ ನನಗೆ ಇಷ್ಟ ಆಗಿಲ್ಲ ಈ ಗೇಮ್ದು, ಬಟ್ ಅಂದ್ರೂ ಕ್ರೇಜಿ ಇದೆ. ಏನು ರಿಯಲ್ ಸ್ಟೇಷನ್ಸು. ಸೊ ಆಪೋಸಿಟ್ ಟ್ರೈನ್ ಆನ್ ದಿಸ್ ಟ್ರ್ಯಾಕ್ ಅಂತೆ. ಸೊ ಈಗ ನಾವು ಟರ್ನ್ ಮಾಡ್ಕೊಬೇಕು, ಬಟ್ ಟ್ರ್ಯಾಕ್ ಚೇಂಜ್ ಮಾಡೋಕ್ಕೆ ಸಿಗ್ತಾಯಿಲ್ಲ. ಓಕೆ. ಸೊ ಇಲ್ಲಿ ಚೇಂಜ್ ಟ್ರ್ಯಾಕ್ ಅಂತ ಇದೆಯಲ್ಲ. ಸೊ ಇದನ್ನು ರೈಟ್ ಸೈಡಿಗೆ ಎಳೆದರೆ ಆಯಿತು. ಸೊ ಈಗ ನೆಕ್ಸ್ಟ್ ಸ್ಟೇಷನ್ ಬಂದುಬಿಟ್ಟು ನಮ್ಮದು ಹಲಸೂರು. ಸೊ ಇದೇನು ಸ್ಲೋ ಮೋಷನ್ ತೋರಿಸ್ತಾ ಇದೆ, ಏನು ಗುಟ್ಕೊಂಡ್ಬಿಡುತ್ತಾ? ಈ ಚಾನ್ಸೇ ಇಲ್ಲ. ಆ್ಯಕ್ಚುಲಿ ಈ ಥರ ಬರೋದೇ ಇಲ್ಲ, ಬಟ್ ಆದರೂ ಯಾಕೆ ಈ ಥರ ಡಿಸೈನ್ ಮಾಡಿದ್ದಾರೆ ಗೊತ್ತಿಲ್ಲ. ಬಟ್ ನನಗೆ ಹೆವಿ ಇಂಪ್ರೆಸ್ ಮಾಡಿದೆ ಅಂದರೆ ರಿಯಲ್ ಸ್ಟೇಷನ್ ಸಿಟಿ ಇರಲ್ಲ ಗೈಸ್, ಅದಂತೂ ಹೆವಿ ಇಂಪ್ರೆಸ್ ಮಾಡ್ತಾರೆ ನಂಗೆ ಅಂತೇನು. ಸೊ ಈಗ ಕ್ರಾಸ್ ಮಾಡಾಯಿತು. ಈ ಥರ ಆಪೋಸಿಟ್ ಬರೋಲ್ಲ ಟ್ರೈನ್ಸು, ಬಟ್ ಅಂದ್ರೂ ಗೇಮಲ್ಲಿ ಆ ಥರ ಇದೆ. ಸೊ ಎನಿವೇಸ್ ಅಕ್ಸೆಪ್ಟ್ ಮಾಡಬೇಕು. ಅಂಡರ್ಗ್ರೌಂಡ್ ಇದೆ ಪರ್ಪಲ್ ಲೈನಲ್ಲಿ ಕೂಡ. ಸೊ ಅದೇ ಥರ ಅಂಡರ್ಗ್ರೌಂಡ್ ಸ್ಟೇಷನ್ಸು ಇದೆಯಾ ನೋಡಬೇಕು. ಇದ್ದೀರಾ ಹೈಕೋರ್ಟ್ ಥರ ಇದೆ, ಈ ಕಡೆ ವಿಧಾನಸೌಧ ಥರ ಇದೆ. ಬಟ್ ಆ್ಯಕ್ಚುಲಿ ವಿಧಾನಸೌಧ ಬರೋದು, ವಿಧಾನಸೌಧ ಸ್ಟೇಷನ್ ಇದೆಯಲ್ಲ ಅಂಡರ್ಗ್ರೌಂಡಲ್ಲಿ, ಸೊ ಅಲ್ಲೇ ಬರೋದು. ಬಟ್ ಇಲ್ಲಿ ಹಾಕಿದೆ ಗೊತ್ತಿಲ್ಲ ಏನೋಪ್ಪ ನೋಡ್ಬೋದು. ವಾವ್. ಬಟ್ ಆದರೆ ಈ ವಿಧಾನಸೌಧದ ಹತ್ರ ಈ ಥರ ಎಲ್ಲ ಬಿಲ್ಡಿಂಗ್ಸ್ ಇದೆಯಾ? ವಾಟ್ ಈಸ್ ದಿಸ್? ಈ ಕಡೆ ಹೈಕೋರ್ಟು. ಬಟ್ ಆ್ಯಕ್ಚುಲಿ ಎಮ್ ಜಿ ರೋಡ್ ಸ್ಟೇಷನ್ ಹತ್ರ ವಿಧಾನಸೌಧ ಬರೋದೇ ಇಲ್ಲ. ಸೊ ಈಗ ಅಂಡರ್ಗ್ರೌಂಡಿಗೆ ಹೋಗ್ತಾ ಇದ್ದೀವಿ. ದ ಮೋಸ್ಟ್ ಅವೈಟೆಡ್. ನಾನು ಇದಕ್ಕೆ ಎಷ್ಟು ಕಾಯ್ತಾ ಇದ್ದೆ ಅಂದರೆ ನೋಡಬೇಕು ಅಂಡರ್ಗ್ರೌಂಡಲ್ಲಿ ಆ ಥರ ಸ್ಟೇಷನ್ನ ಡಿಸೈನ್ ಮಾಡಿದ್ದಾರೆ ಅಂತ. ಸೊ ಬನ್ನಿ ನೋಡೇ ಬಿಡೋಣ. ಓ ಸಖತ್ತಾಗಿದೆ. ಕ್ಯಾಮ್ರಾ ಆ್ಯಂಗಲ್ ಕೂಡ ಚೇಂಜ್ ಮಾಡ್ಬೋದು. ಸ್ಟೇಷನ್ ಬಂತು. ಓ ಕ್ರೇಜಿ ಅಂತಲೇ ಹೇಳ್ಬೋದು. ಸೊ ಈಗ ಸ್ಟೇಷನ್ಗೆ ಹೋಗಿ ನಿಲ್ಸ್ ಮೇಲೆ ಗೊತ್ತಾಗುತ್ತೆ. ಒಳಗಡೆ ನೋಡಿ ಈಗ ಸೇಮ್ ಹೆಂಗಿರುತ್ತೆ. ಸೊ ನಾನು ಇವತ್ತು ನೋಡಿಲ್ಲ. ಸೊ
ಬಟ್ ಅಂದ್ರೂ ಒಂದು ಮಟ್ಟಿಗೆ ರಿಯಲಿಸ್ಟಿಕ್ ಆಗಿ ಡಿಸೈನ್ ಮಾಡಿದ್ದಾರೆ. ವಾಟ್ ಈಸ್ ದಿಸ್ ನೋಡಿ, ಕುವೆಂಪು ಫೋಟೋ ಎಲ್ಲ ಹಾಕಿದ್ದಾರೆ. ಅಂಡರ್ಗ್ರೌಂಡ್ ಸ್ಟೇಷನ್ಸ್ ಕೂಡ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಗೈಸ್. ಸೊ ಇವಾಗ ಅಂಡರ್ಗ್ರೌಂಡ್ ಸ್ಟೇಷನ್ಸ್ ಎಲ್ಲ ಕೂಡ ಮುಗಿಸ್ಕೊಂಡು ಆಚೆ ಬಂದೆ. ಸೊ ನೆಕ್ಸ್ಟ್ ಸ್ಟೇಷನ್ ಬಂದುಬಿಟ್ಟು ಮಾಗಡಿ ರೋಡು. ಸೊ ಅಂಡರ್ಗ್ರೌಂಡ್ ಅಂತೂ ಕ್ರೇಜಿ ಇದೆ. ನೀವು ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು ಗೈಸ್ ಈ ಗೇಮ್ನ. ಕ್ರೇಜಿ ಅಂದರೆ ಕ್ರೇಜಿ ಇದೆ ಗೇಮ್ ಮಾತ್ರ. ಸೊ ಈಗ ಮಾಗಡಿ ರೋಡ್ ಸ್ಟೇಷನಿಗೆ ಬಂದು ರೀಚ್ ಆದೆ. ಇನ್ನೇನು ಸ್ವಲ್ಪ ಸ್ಟೇಷನ್ಸ್ ಅಷ್ಟೇ ಅದಾದಮೇಲೆ ಮೈಸೂರು ರೋಡ್ ಬರುತ್ತೆ. ಹಂಗೆ ಈ ಚಾಲೆಂಜ್ ಎಂಡ್ ಆಗುತ್ತೆ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಗ್ರೀನ್ ಲೈನಲ್ಲಿ ಈಗ ಮುಗಿಸ್ಕೊಂಡು ಎಲ್ಲ ಸ್ಟೇಷನ್ಸು ಮುಗಿಸ್ಕೊಂಡು ಮೈಸೂರು ರೋಡ್ ಸ್ಟೇಷನ್ ಹತ್ರ ಕೊನೆಗೂ ಬಂದೆ ನಾನು. ಅಪ್ಪ ನನಗಂತೂ ಸಾಕಾಯಿತು. ನೀವು ಒಂದ್ಸಲ ಈ ಗೇಮ್ನ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕಂತ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ ಗೈಸ್. ಕ್ರೇಜಿ ಗೇಮ್ ಅಂದ್ಕೊಳ್ಳಿ. ಸೊ ಕೊನೆಗೂ ಬಂದ್ವಿ ನಾವು ಮೈಸೂರು ರೋಡ್ ಸ್ಟೇಷನ್. ಟ್ವಿಸ್ಟ್ ಇದೆ ಅಂತ ಹೇಳಿದ್ದೆ. ಅದೇನು ಟ್ವಿಸ್ಟ್ ಅಂದರೆ ಈ ಗೇಮು ಪ್ಲೇಸ್ಟೋರಲ್ಲಿ ಅವೈಲೇಬಲ್ ಇಲ್ಲ. ಸೊ ನೀವು ಇದ್ರದ್ದು APK ಡೌನ್ಲೋಡ್ ಮಾಡಿಕೊಂಡು ಈ ಗೇಮ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ನೋಡಿದ್ರೆ ಎಷ್ಟು ಚೆನ್ನಾಗಿತ್ತು ಅಂತ. ಸೊ ಇದನ್ನು ನೀವು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದರೆ ನಂದು ಇನ್ಸ್ಟಾಗ್ರಾಮ್ ಲಿಂಕು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ. ಅಲ್ಲಿ ಲಿಂಕ್ ಇದೆ ಬಯೋದಲ್ಲಿ. ಅದನ್ನು ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿ ಎಕ್ಸ್ಪೀರಿಯನ್ಸ್ ಮಾಡಿ ಅಂತ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ. ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ. ಹಾಗೂ ಇಲ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಕನ್ನಡ ಗೇಮರ್ಸ್ನ ಬೆಳೆಸಿ ಸಪೋರ್ಟ್ ಮಾಡಿ. ಕನ್ನಡ ನೆಕ್ಸ್ಟ್ ಲೆವೆಲಿಗೆ ತೊಗೊಂಡೋಗೋಣ. ಟಾಟಾ ಬಾಯ್ ಬಾಯ್. ಈ ಚಾನಲಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.